ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ 3 ಟಾಪ್ ಸ್ಟೋರಿ ಇದೆ. ಮೊದಲನೇ ಟಾಪ್ ಸ್ಟೋರಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಸವಾಲು ಪ್ರತಿ ಸವಾಲು ಎದುರಾಗಿತ್ತು. ಒಂದು ರೀತಿಯಲ್ಲಿ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿಯವರು ಸವಾಲನ್ನು ಹಾಕಿದ್ರು. ತಾಕತ್ತಿದ್ರೆ ಬಂದು ಪ್ರಚಾರ ಮಾಡಿ, ನಾವು ಅದನ್ನು ಅಡ್ಡಿಪಡಿಸ್ತೀವಿ ಅಂತೇಳಿ ಚಾಲೆಂಜನ್ನು ಸ್ವೀಕಾರ ಮಾಡಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಇವತ್ತು ಅಲ್ಲಿಗೆ ಹೋಗ್ತಾರೆ, ಪ್ರಚಾರವನ್ನು ಮಾಡಬೇಕು ಅಂತ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಆಲ್ರೆಡಿ ಅಲರ್ಟ್ ಆಗಿದ್ದರು, ಬ್ಯಾರಿಕೇಡ್ಗಳನ್ನು ಹಾಕಿದ್ರು. BJP ಕಾರ್ಯಕರ್ತರು ಕೂಡ ಅಲ್ಲಿ ಹುಚ್ಚ ಅಂತೇಳಿ ಕರೆದು ಆಕ್ರೋಶವನ್ನು ಹೊರಹಾಕುವಂಥ ಪ್ರಸಂಗ ನಡೀತು. ಹೈಡ್ರಾಮಾ ಅಂತೂ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ. ಇದು ಇವತ್ತಿನ ಟಾಪ್ ಸ್ಟೋರಿ. ಇನ್ನು ಎರಡನೆಯ ಟಾಪ್ ಸ್ಟೋರಿ, ಎಲ್ಲರೂ ಅಂದ್ಕೊಂಡಿದ್ದಾರೆ ಲಾಕ್ಡೌನ್ ರೀತಿಯಲ್ಲೇ ಒಂದು ಸಂದರ್ಭ ಬಂದೊದಗುತ್ತೆ ಭಾರತಕ್ಕೆ, ಮಾಡುವಂಥ ಚಾನ್ಸಸ್ ಇದೆ, ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆಯಂತೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊಂಬರ್ತಾರೆ. ಅದರಲ್ಲೂ ವಿರೋಧ ಪಕ್ಷಗಳು ಉದ್ದುದ್ದ ಭಾಷಣಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಒಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು, ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಯೊಬ್ಬರು ಕೂಡ ಒಂದು ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಆಗೋದಿಲ್ಲ, ಎಲ್ಲವೂ ಕೂಡ ಶುದ್ಧ ಸುಳ್ಳು ವದಂತಿಗಳು, ವಿರೋಧ ಪಕ್ಷದವರು ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಲಾಕ್ಡೌನ್ ಮಾತುಗಳನ್ನು ಆಡಿದ್ದು ಯಾರು, ಯಾವ ಕಾರಣಕ್ಕೋಸ್ಕರ ಈ ವಿಚಾರ ಬರ್ತಾ ಇದೆ? ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಲಾಕ್ಡೌನ್ ಅನ್ನೋದನ್ನು ನೋಡಿದ್ದೀವಿ. ಸುಮಾರು ತಿಂಗಳ ಕಾಲ ಲಾಕ್ಡೌನಲ್ಲಿ ಜೀವನವನ್ನು ಸಾಗಿಸಿದ್ದೀವಿ. ಅವತ್ತಿನ ದಿನವನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಅಂಥ ಸಂದರ್ಭ ಬಂದು ಒದಗೋದು ಬೇಡ ಅಂತೇಳಿ ಪ್ರತಿಯೊಬ್ಬರು ಕೂಡ ಅದನ್ನೇ ಮಾತಾಡ್ಕೊಳ್ತಾರೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಏನಂತ ಹೇಳಿದೆ, ಲಾಕ್ಡೌನ್ ಆಗಲ್ಲ ಅಂತ ಹೇಳಿದೆ. ಹಾಗಾದರೆ ಈ ಸುದ್ದಿ ಎಲ್ಲಿಂದ ಶುರುವಾಯಿತು ಅದನ್ನು ಡೀಟೇಲ್ ಆಗಿ ಹೇಳ್ತೀವಿ. ಇದು ಇವತ್ತಿನ ಎರಡನೆಯ ಟಾಪ್ ಸ್ಟೋರಿ. ಇನ್ನು ಮೂರನೇ ಟಾಪ್ ಸ್ಟೋರಿ, ಸದ್ಯಕ್ಕೆ ಸೌದೆನೇ ಗತಿ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸೌದೆ ಗತಿ ಅಂತ ಹೇಳ್ತಿರೋರು ಅದರಲ್ಲಿ ಹೋಟೆಲ್ ನಡೆಸೋದಕ್ಕಾಗತ್ತಾ? ಹೋಟೆಲ್ ಮಾಲೀಕರಿಗೆ ಅದು ಸುಲಭನಾ? ಬೆಂಗಳೂರಂಥ ಸಿಲಿಕಾನ್ ಸಿಟಿಯಲ್ಲಿ ಹೋಟೆಲಲ್ಲಿ ಹೊಗೆ ತುಂಬಿಕೊಂಡಿದ್ರೆ ಜನ ಹೋಗ್ತಾರಾ? ಇದು ಇವತ್ತಿನ ಮೂರನೇ ಟಾಪ್ ಸ್ಟೋರಿ. ಈ 3 ಟಾಪ್ ಸ್ಟೋರಿಗಳ ಜೊತೆಲಿ ಒಂದಷ್ಟು ಇಂಪಾರ್ಟೆಂಟ್ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದಾವಣಗೆರೆಯಲ್ಲಿ ಕೈಕಮಲ ವಾರ್, BJP ಕಚೇರಿ ಮುಂದೆ ಗುಡುಗಿದ ಪ್ರದೀಪ್ ಈಶ್ವರ್, ಚಪ್ಪಲಿ ಪೊರಕೆ ತೋರಿಸಿ ಕೇಸರಿ ಸೇನೆ ಕೌಂಟರ್. ಮತ್ತೆ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಹೇರಿಕೆಯ ಸುದ್ದಿ, ಪ್ರಧಾನಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿ, ದಾರಿ ತಪ್ಪಿಸಬೇಡಿ ಎಂದು ಗುಡುಗಿದ ಮೋದಿ. ಜೋರಾಗುತ್ತಿದೆ ಮಧ್ಯಪ್ರಾಚ್ಯದ ಸಂಘರ್ಷ, ಅಮೆರಿಕದ F-16 ಯುದ್ಧ ವಿಮಾನ ನಾಶ, ನೇತಾನ್ಯಾಹು ವಿರುದ್ಧ JD ವ್ಯಾನ್ಸ್ ಆಕ್ರೋಶ. ಯುದ್ಧ ನಿಲ್ಲಿಸ್ತೀವಿ ಎನ್ನುತ್ತಿದೆ ಪಾಕಿಸ್ತಾನ, ಗಡಿಯಲ್ಲಿ ಅಬ್ಬರಿಸುತ್ತಿದೆ ಅಫ್ಘಾನಿಸ್ತಾನ, ತಾಲಿಬಾನ್ ಹೊಡೆತಕ್ಕೆ ಜಿನ್ನಾ ಲ್ಯಾಂಡ್ ಹೈರಾಣ. ಕರ್ನಾಟಕದಲ್ಲಿ ಸಿಲಿಂಡರ್ಗೆ ಹಾಹಾಕಾರ, ಗ್ಯಾಸ್ ಏಜೆನ್ಸಿಗಳಿಗೆ ಜನರ ಪ್ರಹಾರ, ಸೌದೆ ಬಳಸಲು ಹೋಟೆಲ್ಗಳ ನಿರ್ಧಾರ. ರಾಜ್ಯದಲ್ಲಿ ರಣರಣ ರಾಜಕೀಯ ಜೋರಾಗಿದೆ. ದಾವಣಗೆರೆ ಉಪಸಮರದ ಕುರುಕ್ಷೇತ್ರದಲ್ಲಿ BJP ಕಾಂಗ್ರೆಸ್ ಟಾಕ್ ಫೈಟ್ ಕೂಡ ಕಾವಿರಿದೆ. BJP ಸವಾಲು ಸ್ವೀಕರಿಸಿದ ಶಾಸಕ ಪ್ರದೀಪ್ ಈಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ನಗರಿಯಲ್ಲಿ BJP ಕಾಂಗ್ರೆಸ್ ಹೈಡ್ರಾಮಾ. ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ BJP ಲೀಡರ್. ದಾವಣಗೆರೆ ದಂಗಲ್ನಲ್ಲಿ ಟಾಕ್ ಫೈಟ್. ನಿನ್ನ ಇಡೀ ಕ್ಷೇತ್ರದ ಬೆಂಗಳೂರಲ್ಲಿ ನಿನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನೆಲ್ಲರನ್ನು ಕರ್ಕೊಂಬ, ನಿನ್ನ ತಾಕತ್ತೇನಂತ ನಾನು ಅವ್ರ BJP ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಹೋಗ್ತಾ ಇರುತ್ತೆ. ಒಂದೇ ಒಂದು ಕೂಡ
ಕೇಳಿದ್ರಲ್ಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣಾ ಕಣ ಕಾವು ಹೇಗಿದೆ ಅಂತ. ಏಟಿಗೆ ಎದುರೇಟು, ಮಾತಿಗೆ ಮಾತು, ನೀನು ಅಂದ್ರೆ ನಿನ್ನ ಅಪ್ಪ ಅನ್ನುವಂತಹ ಟಾಕ್ ವಾರ್, ಕಾರ್ಯಕರ್ತರ ರೋಷಾವೇಶ. ಎಸ್, ಸುಡು ಬಿಸಿಲಿನಲ್ಲಿ ದಾವಣಗೆರೆ ದಂಗಲ್ ಕಿಚ್ಚು ದಗದಗಿಸ್ತಾ ಇದೆ. ಬೆಣ್ಣನಗರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಜೆಪಿ ನಾಯಕರಿಗೆ ಅವಹೇಳನಕಾರಿ ಪದವನ್ನು ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ದಾವಣಗೆರೆಗೆ ಪ್ರಚಾರಕ್ಕೆ ಬರುವಂತೆ ಬಿಜೆಪಿ ಹಾಕಿದ್ದ ಸವಾಲನ್ನ ಸ್ವೀಕರಿಸಿ ಬಂದಿದ್ದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಹುಚ್ಚ ಹುಚ್ಚ ಎಂದು ಬಿಜೆಪಿ ಘೋಷಣೆ ಕೂಗಿ ಚಪ್ಪಲಿ ಪೊರಕೆಯನ್ನ ಹಿಡಿದು ಪ್ರದರ್ಶನ ಮಾಡಿದೆ. ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ ಕಂಡ ಶಾಸಕ ಪ್ರದೀಪ್ ಈಶ್ವರ್ ತೋಳು ತಟ್ಟಿ ಸವಾಲ್ ಹಾಕಿದ್ರು. ದಾವಣಗೆರೆ ಬಿಜೆಪಿ ಕಚೇರಿ ಮುಂಭಾಗದಲ್ಲೇ ಕಾಂಗ್ರೆಸ್ ಬಾವುಟವನ್ನ ಪ್ರದರ್ಶನ ಮಾಡಿ ರಣರಣ ಕದನದಲ್ಲಿ ಕಿಚ್ಚನ್ನ ಹಚ್ಚಿದ್ರು. ಇನ್ನು ದಮ್ಮಿದ್ರೆ ದಾವಣಗೆರೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ದ ಬಿಜೆಪಿಗೆ ಶಾಸಕ ಪ್ರದೀಪ್ ಈಶ್ವರ್ ತಮ್ಮದೇ ಸ್ಟೈಲ್ ನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ. ನೋಡ್ತೀನಿ ನಿನ್ನ ತಾಕತ್ತೇನು ಅಂತದ್ದು. ನೀನು ಒಬ್ನೇ ಬರ್ಬೇಡ, ನೀನ್ ಯಾಕಂದ್ರೆ ನಿಮ್ಮೂರಿಗೆ ಒಬ್ನೇ ಹೋಗಲ್ಲ, ನೀನು ಇಲ್ಲಿ ಒಬ್ನೇ ಬರ್ಬೇಡ. ನೀನ್ ಏನ್ ದಂಡು ದಾಳಿ ಇದೆಯಲ್ಲ, ನಿನ್ನ ಇಡೀ ಕ್ಷೇತ್ರದ ದಂಡು ದಾಳಿ, ನಿನ್ನ ಕಾಂಗ್ರೆಸ್ ಕಾರ್ಯಕರ್ತರುಗಳು ನಿನಗ್ ಬೆಂಬಲಕವಾಗಿ ನಿಂತಿರ್ತಕ್ಕಂಥವ್ರು, ನಿನ್ನೇನು ನಿನ್ ಕಾಲೇಜಲ್ಲಿರೋ ಚೀಲಗಳು, ನಿನ್ ಕೆಲವೊಂದ್ ಕಡೆ ಇರೋ ಚೀಲಗಳು ಇದಾರಲ್ಲ, ಅವ್ರನ್ನೆಲ್ಲರನ್ನು ಕರ್ಕೊಂಬ. ನಿನ್ ತಾಕತ್ತೇನಂತ ನೋಡೋಣ. ಬಾ, ನಿನ್ ತಾಕತ್ತಿದ್ದ ನಿನಗ್ ತಂಬಿದ್ರೆ ದಾವಣಗೆರೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆ ಬಂದ್ ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ಹೂವು ಬಿದ್ದಿದೆ, ನೀವು ಬೇರೆ ಬೇರೆ ಎಲ್ಲ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ. ಒಂದೇ ಒಂದು ಕೂಡ. ಇನ್ನು ಇದೇ ವೇಳೆ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಶಾಸಕ ಈಗಲೂ ಕೂಡ ಹೇಳ್ತೀನಿ ಬಿಜೆಪಿಯವರು ಅಯೋಗ್ಯರೇ ಅಂತ ಹೇಳಿದ್ದಾರೆ. ಅಲ್ಲದೆ ಯತ್ನಾಳ್ಗೆ ಕೋತಿ ಮರಿ ಅಂತ ತಿರುಗೇಟು ಕೊಟ್ಟರು. ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ. ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವ್ದೋ ಬಿಜಾಪುರದೊಂದು ಕೋತಿ ಮರಿ ಇದೆಲ್ಲ, ಕೋತಿ ಮರಿ ಅದು ಯಾವ್ದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ ಇದೆ. ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗ್ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು. ಸವಾಲಲ್ಲಿ ಗೆದ್ದಿದ್ದು ನಾವೇ. ಶಾಸಕರಿಗೆ ಅಜಯ್ ಕುಮಾರ್ ಕೌಂಟರ್. ಚಾಲೆಂಜ್ ಅನ್ನ ಹಾಕಿದೀವಿ, ಚಾಲೆಂಜ್ ಅಲ್ಲಿ ನಾವು ಗೆದ್ದಿದ್ದೀವಿ. ಯಾಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಅವರ ಸ್ವಕ್ಷೇತ್ರ, ಮಾತೃಕ್ಷೇತ್ರ, ಅವ್ರು ಹುಟ್ಟಿದಂಥ ಊರಿಗೆ ಹೋಗುವಾಗೇನೆ 200 250 300 ಜನ ಅವರ ಒಂದು ಪೊಲೀಸರನ್ನ, ಸಿಬ್ಬಂದಿಯವ್ರನ್ನ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅವರು. RPFನವರು, ಪೊಲೀಸರು, DYSPಯಿಂದ ಆದಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಭಾರತೀಯ ಜನತಾ ಪಕ್ಷದವರು ಎಲ್ಲೂ ಹೋಗ್ಲಿದ್ದಂಗೆ ನಮಗೆಲ್ಲ ಬ್ಯಾರಿಕೇಡ್ ಹಾಕಿ ಅವ್ರ ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡಿಕೊಂಡು ಅವರು 250 300 ಜನ ಪೊಲೀಸರನ್ನ ಹಿಡ್ಕೊಂಡು, ಸರ್ ಅದೇ ಥರ 250 300 ಜನ ಪೊಲೀಸರು ರಕ್ಷಣೆ ಕೊಡ್ತು ಅಂತಂದರೆ, ಇಲ್ಲೇ ನನ್ನ ಪಕ್ಕಕ್ಕೆ ಈ ತಾಯಿ ನಿಂತಿದ್ದಾಳಲ್ಲ, ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ ಬಾಂಬ್ ಹಾಕಿ ಬರ್ತಾಳೆ, ಅಷ್ಟೊಂದು ರಕ್ಷಣೆ ಇತ್ತು ಅಂದರೆ. ಉಪಸಮರದಲ್ಲಿ ಮಾತಿನ ಮಲ್ಲಯುದ್ಧ ಜೋರಾಗಿದ್ದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬದಲು ಈಗ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನುವಂತಾಗಿತ್ತು. ಈ ಟಾಕ್ ವಾರ್ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕಾಗಿದೆ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಲಾಕ್ಡೌನ್ ರೀತಿಯಲ್ಲಿ ದೇಶ ಮತ್ತೊಮ್ಮೆ ಸಿಲುಕಿಕೊಳ್ಳುತ್ತೆ, ಸ್ತಬ್ಧವಾಗುತ್ತೆ, ಹಾಗಾಗುತ್ತೆ, ಮುಂದೆ ಪರಿಸ್ಥಿತಿ ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ ಇವತ್ತು ವದಂತಿಗಳು ಹರಿದಾಡ್ತಾ ಇದೆ. ಕಾರಣ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಸಾಕಷ್ಟು ಕಡೆ ಗಮನಿಸ್ತಾ ಇದ್ದೀವಿ. ಆದರೆ ಈ ಒಂದು ಸುದ್ದಿ ಹರಡೋದಕ್ಕೆ ಕಾರಣ ಏನು? ಲಾಕ್ಡೌನ್ ಆಗುತ್ತಂತೆ ಅನ್ನೋ ಚರ್ಚೆಗೆ ಕಾರಣಕರ್ತರಾದವರು ಯಾರು? ಯಾರೆಲ್ಲ ಏನೆಲ್ಲ ಮಾತಾಡುತ್ತೇಳಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಪ್ರಮುಖವಾಗಿ ಮೊದಲನೇದಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು
ಮುಂದಿನ ದಿನದಲ್ಲಿ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅಂತ ಒಂದು ಮಾತನ್ನು ಹೇಳಿದ್ರು. ಅಂದರೆ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇದೆ, ಹೋಟೆಲ್ಗಳನ್ನ ನಡೆಸೋದಕ್ಕಾಗ್ತಾ ಇಲ್ಲ, ಪಿ ಜಿಗಳು ನಡ್ಸೋಕ್ಕಾಗ್ತಾ ಇಲ್ಲ, ಆಟೋದವ್ರಿಗೆ ಇವತ್ತು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇಂಥ ಒಂದು ಸಮಸ್ಯೆಗಳಾಗ್ತಾಯಿದೆ. ಈಗ ಏನೋ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇದೆ, ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಮುಂದಿನ ದಿನದಲ್ಲಿ ಸಿಗೋದಿಲ್ಲ, ಸಮಸ್ಯೆ ಬರ್ತಾ ಇದೆ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಕೂಡ ಲಾಕ್ಡೌನ್ ಮಾಡ್ಬೋದು ಅಂತೇಳಿ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೊಗೊಂಡಿದ್ದಾರೆ. ಅಂದರೆ ಯಾವ ಥರ ಅಂತಾರೆ, ಲಾಕ್ಡೌನ್ ಮಾದರಿಯಲ್ಲಿ ಬೇರೆ ದೇಶಗಳಲ್ಲಿ ಇವತ್ತು ಕಾರ್ಗಳನ್ನು ಅಂದರೆ ಓನ್ ವೆಹಿಕಲ್ಗಳನ್ನು ರಸ್ತೆ ಮೇಲೆ ಇಳಿಸದಂತೆ ಕೇವಲ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಮಾತ್ರ ಬಳಕೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿರೋದು ಲಾಕ್ಡೌನ್ ಮಾಡ್ಬೋದು ಅಂತೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಇನ್ನು SP ಸಂಸದರಾಗಿರುವಂಥ ಅಖಿಲೇಶ್ ಯಾದವ್ ಅವರು ಜನಕ್ಕೆ ಆಪತ್ತು ಕಾದಿದೆ. ಯಾಕಂದರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಕಂಟಕ ಎದುರಾಗಿರೋದು. ಯಾಕೆಂದರೆ ಇವತ್ತು ಆ ಮಧ್ಯಪ್ರಾಚ್ಯದಿಂದ ಸಿಗುವಂಥ ತೈಲ, ಗ್ಯಾಸ್ ಎಲ್ಲವೂ ಕೂಡ ಇಡೀ ಜಗತ್ತಿಗೆ ರಫ್ತಾಗುತ್ತೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತಂದರೆ ಜನರು ಪರದಾಡಬೇಕಾಗತ್ತೆ, ಯಾವುದೂ ಕೂಡ ಆಗೋದಿಲ್ಲ. ಹಾಗಾಗಿ ಜನಕ್ಕೆ ಆಪತ್ತು ಕಾದಿದೆ ಅನ್ನೋ ಅರ್ಥದಲ್ಲಿ ಅಖಿಲೇಶ್ ಯಾದವ್ ಅವರೊಂದು ಮಾತನ್ನು ಹೇಳ್ತಾರೆ. ಇನ್ನು ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರು ಕೂಡ ಅದೇ ರೀತಿಯಾಗಿ ಲಾಕ್ಡೌನ್ ಮಾಡ್ಬೋದು, ಕಷ್ಟ ಆಗ್ತಾ ಇದೆ, ಇವತ್ತು ಶೇರ್ ಮಾರ್ಕೆಟ್ ಬೀಳ್ತಾ ಇದೆ, ಕಂಪ್ನಿಗಳು ಕ್ಲೋಸ್ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಸಿಗದೆ ಕಂಪ್ನಿಗಳು ಎಷ್ಟೋ ಕಂಪ್ನಿಗಳು ಬಾಗಿಲು ಹಾಕುವಂಥ ಹಂತಕ್ಕೆ ಬಂದಿದೆ, ಕೆಲಸದವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇದೆ, ಈ ಥರದ ಸಮಸ್ಯೆಗಳಾಗ್ತದೆ. ಅಂದರೆ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾದರಿಯಲ್ಲೇ ಮಾಡಬಹುದು ಅಂತೇಳಿ ಸಂಜಯ್ ರಾವತ್ ಶಿವಸೇನೆ ನಾಯಕ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಒಂದು ಯೋಚನೆ ಮಾಡಿ ವೀಕ್ಷಕರೇ, ಲಾಕ್ಡೌನ್ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನೋ ಪದ ಕೇಳಿದಾಗ ಇಡೀ ದೇಶ ಅನ್ನೋದಕ್ಕಿಂತ ಇಡೀ ವಿಶ್ವವೇ ದಂಗಾಗಿ ಹೋಗಿತ್ತು ಕೊರೋನಾ ವೈರಸ್ನಿಂದಾಗಿ. ಅವತ್ತಿನ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ಬೆಚ್ಚಿ ಬೀಳ್ತೀವಿ ನಾವೆಲ್ಲ. ಎಷ್ಟೋ ತಿಂಗಳ ಕಾಲ ಮನೆಯಲ್ಲೇ ಇದ್ವಿ, ಮನೆಯಿಂದ ಆಚಕರಿಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ, ಊಟ ಸಿಗ್ತಾ ಇರಲಿಲ್ಲ, ತಿಂಡಿ ಸಿಗ್ತಾ ಇರಲಿಲ್ಲ. ಅವತ್ತಿನ ಸಂದರ್ಭ ಆಗಿತ್ತು. ಹಾಗಾದರೆ ಇವರೆಲ್ಲ ಹೇಳಿದಂತೆ ಲಾಕ್ಡೌನ್ ಆಗುತ್ತಾ? ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸ್ಪಷ್ಟನೆಯನ್ನು ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಮತ್ತೆ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಹೇರಿಕೆಯ ಸುದ್ದಿ. ವಿರೋಧ ಪಕ್ಷಗಳ ಮಾತಿಗೆ ಮೋದಿ ಸರ್ಕಾರದ ಕಿಡಿ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಎಲ್ಲ ದೇಶಗಳ ಮೇಲೂ ಭಾರಿ ಪರಿಣಾಮ ಬೀರಿದೆ. ಅದರಲ್ಲೂ ತೈಲ, LPG ಬಿಕ್ಕಟ್ಟು ತಲೆದೋರಿದೆ. ಈ ಸಮಯದಲ್ಲಿ ಭಾರತದಲ್ಲಿ ಲಾಕ್ಡೌನ್ ಆಗೋ ಬಗ್ಗೆ ಚರ್ಚೆ ಜೋರಾಗಿದೆ. ವಿಪಕ್ಷ ನಾಯಕರಂತೂ ಪಕ್ಕಾ ಲಾಕ್ಡೌನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಕೊರೋನಾದಂಥ ಕಾಲ ಬಂದರೆ ಏನ್ ಗತಿ? LPG, पेट्रोल, फर्टिलाइजर, सब चीज में प्रॉब्लम आएगी. ठीक है, मोदी जी ने कह दिया कि कोविड जैसा समय आने वाला है. कोविड में जो किया था वो तो भूल गए हैं. कितने लोग मरे थे, क्या ट्रेजेडीज हुई थी. तो अंडरस्टैंडिंग नहीं है बेसिकली. ಲಾಕ್ಡೌನ್ ಮಾಡಲು ಸರ್ಕಾರದ ಚಿಂತನೆ. पेट्रोल, डीजल, रेशन और रॉकेल के लिए भी लगी है, केरोसिन के लिए. और जिस तरह से सरकार में जोरदार हलचल चल रही है, तो लगता है मोदी जी फिर एक बार 10-15 दिन के लिए डीजल और पेट्रोल की बचत करने के लिए लॉकडाउन लगा सकते. ಜಾಗತಿಕ ಯುದ್ಧದಿಂದ ಉಂಟಾದ ಇಂಧನ ಸಮಸ್ಯೆಯು ಹಲವು ದೇಶಗಳನ್ನ ಬಾಧಿಸುತ್ತದೆ. ಆದರೂ ಭಾರತ ಸರ್ಕಾರ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಿರ್ವಹಿಸ್ತಾ ಇದೆ. ಲಾಕ್ಡೌನ್ ಅನ್ನೋದು ಕೇವಲ ವದಂತಿ ಮಾತ್ರ. ಜನರು ಆತಂಕಗೊಳ್ಳದೆ ತಮ್ಮ ದೈನಂದಿನ ಜೀವನವನ್ನ ಸಾಮಾನ್ಯವಾಗಿ ಮುಂದುವರಿಸಬಹುದು ಅಂತ ಸರ್ಕಾರದ ಸ್ಪಷ್ಟ ಸಂದೇಶವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ನೀವೆಲ್ಲಾದರೂ ಹೋದರೆ ಈ ರಸ್ತೆ ಕಾಮಗಾರಿ ಆಗ್ತಾ ಇದೆ, ಎಚ್ಚರ ಅಂದರೆ ಅಲ್ಲಿ ಮುಂದೆ ಸರಿ ಇಲ್ಲ ಅಂತಂದರೆ ಅದನ್ನು ಎಚ್ಚರಗೊಳಿಸುವಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ. ಆದರೆ ಇವತ್ತು ನಾವು ಹೇಳ್ತಾ ಇರೋದು ಸುಳ್ಳನ್ನು ಹೇಳುವವರಿದ್ದಾರೆ, ಎಚ್ಚರವಾಗಿರಿ ವೀಕ್ಷಕರೇ. ಯಾಕೆ ಅಂತಂದರೆ ಇವತ್ತು ಸಮಸ್ಯೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಯುದ್ಧದ ಕಾರಣಕ್ಕೋಸ್ಕರ ಇಡೀ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳ್ಬಿಟ್ಟಿದೆ, ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇದೆ, ತಲೆ ಕೆಡಿಸ್ಕೋಬೇಡಿ.
ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ನಮಗೆ ಏನನ್ನು ಕೂಡ ತರಿಸ್ಕೊಳ್ಳೋಕೆ ಆಗ್ತಾ ಇಲ್ವಾ? ಡೋಂಟ್ ವರಿ, ನಾವು ಬೇರೆ ಕಡೆಯಿಂದ ನಾವು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ, ಇವತ್ತು ಶ್ರೀಲಂಕಾದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಸಿಗ್ತಾ ಇಲ್ಲ, ಆದರೆ ಭಾರತವನ್ನು ಬೇರೆ ದೇಶಕ್ಕೆ ಹೋಲಿಸ್ಕೊಳ್ಳೋಕೆ ಹೋಗಬೇಡಿ. ಭಾರತ ತನ್ನದೇ ಆದಂಥ ಸಾಮರ್ಥ್ಯವನ್ನು ಇಟ್ಟುಕೊಂಡಿದೆ. ಎಂಥದ್ದೇ ಸಮಸ್ಯೆ ಬರಲಿ ಅದನ್ನು ಬಗೆಹರಿಸುವಂಥ ತಾಕತ್ತು ಭಾರತಕ್ಕಿದೆ. ಕೊರೋನಾ ವೈರಸ್ ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕಂಡುಹಿಡಿದಿದ್ದು ಯಾರು? ಇಡೀ ವಿಶ್ವಕ್ಕೆ ಗಿಫ್ಟಾಗಿ ಕೊಟ್ಟರು, ಸಮಸ್ಯೆ ಅವ್ರಿಗೂ ಬಗೆಹರಿಲಿ ಅಂತೇಳಿ. ಅದು ಭಾರತ ತಾಕತ್ತು. ಈ ತೈಲ ಸಮಸ್ಯೆ ಆಯಿತು ಅಂತಂದರೆ ಸುಮ್ಮನೆ ಇರ್ತಾ ಇಲ್ಲ, ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಮಾರ್ಗಗಳಿದೆ, ಅದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾಗಿ ಯುದ್ಧದ ಕಾರಣಕ್ಕೋಸ್ಕರ ಇಡೀ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಎದುರಾಗಿದೆ. ಈ ಸಂಕಷ್ಟ ದೂರವಾಗಲಿ ಅಂತೇಳಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದೆ ಜಗತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಮಸ್ಯೆ ಇದೆ, ಜನ ಪ್ಯಾನಿಕ್ ಆಗಬಾರ್ದು ಅಷ್ಟೇ. ಆದರೆ ಭಾರತದಲ್ಲಿ ಸುಳ್ಳು ಸುದ್ದಿಗಳು ಹಬ್ತಾ ಇದೆ. ಯಾರು? ವಿಪಕ್ಷದವ್ರು ಹಬ್ಬಿಸ್ತಾ ಇರೋದು. ಲಾಕ್ಡೌನ್ ಫಿಕ್ಸ್ ಅಂತ ಮಮತಾ ಬ್ಯಾನರ್ಜಿ ಹೇಳ್ಬಿಟ್ರು. ಕೊರೋನಾ ಕಾಲದಂತೆ ಜನರನ್ನ ಮನೆಯಲ್ಲೇ ಕೂಡಿ ಹಾಕ್ತಾರೆ. 2021ರಲ್ಲಿ ಲಾಕ್ಡೌನ್ ಮಧ್ಯೆ ಚುನಾವಣೆಯನ್ನು ಎದುರಿಸಿ ನಾವು ಗೆದ್ವಿ, ಲಾಕ್ಡೌನ್ ಮಾಡಿದ್ರೆ ಹೊರಡಲು ಸಿದ್ಧ ಅಂತ ಕೂಡ ದೀದಿಯವರು ಹೇಳಿಬಿಟ್ರು. ಮಮತಾ ಬ್ಯಾನರ್ಜಿಯವರ ಹೇಳಿಕೆಯಲ್ಲಿ ಯಾವ ತಪ್ಪಿಲ್ಲ ಬಿಡಿ, ಆದರೆ ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ಲಾಕ್ಡೌನ್ ಮಾಡ್ಬೋದು ಅಂತ ಹೇಳಿದ್ದಾರೆ. 15 ದಿನ ಲಾಕ್ಡೌನ್ ಮಾಡ್ಬೋದು ಅಂತೇಳಿ ಸಂಜಯ್ ರಾವತ್ ಅವರು, ಶಿವಸೇನೆ ಮುಖ್ಯಸ್ಥರು ಹೇಳಿದ್ದಾರೆ. SP ಅಖಿಲೇಶ್ ಯಾದವ್ ಅವರು ಕೂಡ ಹಿಂದೆ ಬಿದ್ದಿಲ್ಲ. ಸರ್ಕಾರದ ಎಲ್ಲ ಮಂತ್ರಿ ಸಂಸದರು ಸುಳ್ಳನ್ನು ಹೇಳ್ತಿದ್ದಾರೆ. ಯಾವ ಪೆಟ್ರೋಲ್ ಬಂಕಿಗೆ ಹೋದರೂ ಕೂಡ ಕ್ಯೂನಲ್ಲಿ ನಿಂತ್ಕೋಬೇಕು, ಅದು ಕಾಮನ್ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಲಾಕ್ಡೌನ್ ರೀತಿ ಸ್ಥಿತಿ ಬರಬಹುದು ಅಂತ ಅಖಿಲೇಶ್ ಯಾದವ್ ಅವರು ಹೇಳಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಭಯಪಡಿಸುತ್ತೆ ಜನರನ್ನು. ಭಯಪಡಿಸೋದು ಬೇಡ, ಲಾಕ್ಡೌನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಸುಳ್ಳು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ. ಇವತ್ತು ಯಾರು ಸುಳ್ಳು ಹೇಳ್ತಾವ್ರೋ, ಯಾರು ಸತ್ಯ ಹೇಳ್ತಾವ್ರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಿದ್ಯಾ? ವಿಪಕ್ಷದಲ್ಲೂ ನಾಯಕರು ಸುಳ್ಳು ಹೇಳ್ತಿದ್ದಾರಾ? ಆಲೋಚನೆ ಮಾಡಬೇಕು. ಯಾಕೆಂದರೆ ಎಲ್ಲೋ ನಿಂತ್ಕೊಂಡು ಮಾತಾಡೋರಿಗೆ ಫೀಲ್ಡಲ್ಲಿ ಏನಾಗ್ತಾಯಿದೆ ಅನ್ನೋದು ಗೊತ್ತಿರೋದಿಲ್ಲ. ಯಾರೇನೋ ಹೇಳ್ತಾರೆ, ಕೇಳಿಸ್ಕೊಳ್ತಾರೆ. ಜನ ಇವತ್ತು ಕ್ಯೂನಲ್ಲಿ ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸಿಲಿಂಡರ್ ಇಟ್ಕೊಂಡು ಕ್ಯೂನಲ್ಲಿ ನಿಂತಿದ್ದಾರೆ. ನಾಳೆ ನಿಮಗೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ತೋರಿಸ್ತೀವಿ, ತಪ್ಪದೆ ನೋಡಿ. ಬೆಳಗ್ಗೆ ನಿಜವಾಗ್ಲೂ ಕೂಡ ಅಭಾವ ಇದೆಯಾ ಅಥವಾ ಅಭಾವ ಸೃಷ್ಟಿ ಮಾಡ್ತಿದ್ದಾರಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಚಿತ್ರ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಜನ ಇವತ್ತು ನಂಬಿ ಕೂತಿದ್ದಾರೆ. ಆ ನಂಬಿಕೆಗೆ ಯಾರು ಕೂಡ ದ್ರೋಹ ಮಾಡಬೇಡಿ. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಹೌದು, ಪೆಟ್ರೋಲ್ ಬಂಕ್ಗಳ ಮುಂದೆ ಪೆಟ್ರೋಲ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಬೆಂಗಳೂರಿನ ಪ್ರೇಮನಗರದಲ್ಲಿ ಹಾಕಿದ್ರು, ಸುಳ್ಳಾದು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಿಲಿಂಡರ್ಗೋಸ್ಕರ ಇಡೀ ರಾತ್ರಿ ಹಾಸಿಗೆ ಹಾಸ್ಕೊಂಡು ರೋಡಲ್ಲಿ ಮಲಗ್ತಾವ್ರೆ, ಸಿಲಿಂಡರ್ಗಳನ್ನ ಲೈನಲ್ಲಿ ಇಟ್ಕೊಂಡು, ಅದು ಸುಳ್ಳ. ಆದರೆ ಎಲ್ಲರೂ ಕೂಡ ಕಷ್ಟಪಡ್ತಿದ್ದಾರೆ. ಲಾಕ್ಡೌನ್ ಅನ್ನುವ ವಿಚಾರವನ್ನು ಎತ್ತಿ ಜನರನ್ನು ಮತ್ತಷ್ಟು ಕುಗ್ಗಿಸುವಂಥ ಕೆಲಸವನ್ನು ಮಾಡಬೇಡಿ. ಜನರಿಗೆ ನೀವು ಸುಳ್ಳು ಹೇಳದೇ ಇದ್ದರೆ ಸಾಲದು, ಅಂದರೆ ಸುಳ್ಳು ಹೇಳೋದು ಬೇಡ, ಆದರೆ ಅವ್ರಿಗೆ ಮನಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಧೈರ್ಯ ತುಂಬಬೇಕು ಜನರಿಗೆ. ನೀವು ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿ 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 ಜನರು ಎಷ್ಟು ದಿವಸ ಅಂತೇಳಿ ನೀವು ಕುಗ್ಗಿಸ್ತೀರಾ? ಜನರನ್ನು ಅವರ ಧೈರ್ಯವನ್ನು ಮೆಚ್ಚಿಸಬೇಕು, ಧೈರ್ಯವನ್ನು ಹೆಚ್ಚಿಸಬೇಕು. ಅಂಥ ಒಂದು ಹೇಳಿಕೆಗಳನ್ನು ಕೊಡಿ. ನಿಮ್ಮ ಹೇಳಿಕೆಗಳು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಸುಳ್ಳು ಯಾರು ಹೇಳ್ತಿದ್ದಾರೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಗಲ್ಫ್ ಯುದ್ಧ ಪರಿಣಾಮ ಗ್ಯಾಸ್ ಅಭಾವ ಉಂಟಾದ ಬೆನ್ನಲ್ಲೇ ಇದೀಗ ಬೆಳಗಾವಿ ಜಿಲ್ಲೆಯ ಕೆಲವರು ಹಳೆಯ ಬಯೋ ಗ್ಯಾಸ್ ಪದ್ಧತಿಗೆ ಶಿಫ್ಟ್ ಆಗಿದ್ದಾರೆ. ಘಟನಾಭಾವಿ ಕಡೋಲಿ ಗ್ರಾಮದಲ್ಲಿ ಜನರು ಬಂದ್ ಮಾಡಿದ್ದ ಗೋಬರ್ ಗ್ಯಾಸನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಅಡಿಗೆ ಅನಿಲ ಸಿಗದ ಹಿನ್ನೆಲೆ ಬಯೋ ಗ್ಯಾಸ್ನತ್ತ ಜನರು ಮುಖ ಮಾಡಿದ್ದು. 2 ಗ್ರಾಮಗಳಲ್ಲಿ ಅಂದಾಜು 500ಕ್ಕೂ ಹೆಚ್ಚು ಮನೆಯವರು ಬಯೋ ಗ್ಯಾಸ್ ಬಳಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು 8 ವರ್ಷ ಆತ್ರಿ. ಶಗನ ಕಲಿಶ ಮತ್ತೆ ಯಾರಾಗ್ತೈತ್ರಿ ಗ್ಯಾಸ್? ಎಷ್ಟು ಇರ್ಬೋದು ಇಲ್ಲಿ ಊರಾಗ? ಏನ್ರಿ ಗ್ಯಾಸ್ಗಳ ಇಂಥವು ಎಷ್ಟಿದಾವೆ? ಇಂಥವು ಭಾಳ ಇದಾವ್ರಿ. ಅವರು ಯೂಸ್ ಮಾಡ್ಬೇಕ್ರಿ. ಈಗ ಏನು ಸಮಸ್ಯೆ ಬಂದಿದೆ, ಅಡುಗೆ ಮಾಡಿ ಹೆಂಗೆ ತಿನ್ನೋದ್ರಿ? ಈಗ ಎಲ್ಲೂ ಗ್ಯಾಸ್ ಸಿಗಾತಿಲ್ಲ. ಸಿಗಾತಿಲ್ರಿ ಗ್ಯಾಸ. ಮತ್ತು ಇಂಥದ್ದಿದ್ರೆ ಚಿಂತೆ ಇಲ್ಲ. ಇದು 8 ವರ್ಷ ಆತ್ರಿ. ಶಗನ ಕಲಿಶ ಮತ್ತೆ ಯಾರಾಗ್ತೈತ್ರಿ ಗ್ಯಾಸ್? ಎಷ್ಟು ಇರ್ಬೋದು ಇಲ್ಲಿ ಊರಾಗ? ಏನ್ರಿ ಗ್ಯಾಸ್ಗಳ ಇಂಥವು ಎಷ್ಟಿದಾವೆ?
ಇಂಥವು ಭಾಳ ಇದಾವ್ರಿ, ಅವರು ಯೂಸ್ ಮಾಡ್ಬೇಕ್ರಿ. ಈಗ ಏನು ಸಮಸ್ಯೆ ಬಂದಿದೆ, ಅಡುಗೆ ಮಾಡಿ ಹೆಂಗೆ ತಿನ್ನೋದ್ರಿ ಈಗ? ಈಗ ಎಲ್ಲೂ ಗ್ಯಾಸ್ ಸಿಗಾತಿಲ್ಲ. ಸಿಗಾತಿಲ್ರಿ ಗ್ಯಾಸ. ಮತ್ತು ಇಂಥದ್ದಿದ್ರೆ ನೋಡಿ, ಇರಾನ್ ಯುದ್ಧದಿಂದಾಗಿ ಇವತ್ತು ಜಗತ್ತು ಅಕ್ಷರಶಃ ಕಂಗಾಲಿ ಹೋಗಿದೆ. ಇರಾನ್ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾರ್ಮೋಸ್ ಬಂದಾಗಿದ್ದಕ್ಕಾಗಿ ಹಲವು ದೇಶಗಳಿಗೆ ಸಮಸ್ಯೆ ಆಗಿದೆ. ಭಾರತಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಆದರೆ ಎಲ್ಲ ಹಡಗುಗಳು ಕೂಡ ವಾಪಸ್ ಬರ್ತಾ ಇದೆ. ಒಂದು ಯುದ್ಧದಿಂದ ಜಗತ್ತಿಗೆ ಆರ್ಥಿಕ ಹಿಂಜರಿತದ ಭೀತಿ ಶುರುವಾಗಿದೆ. ಇರಾನ್ ಯುದ್ಧದಿಂದಾಗಿ ರಷ್ಯಾದ ಪುಟಿನ್ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ರಷ್ಯಾದ ಅಧ್ಯಕ್ಷ ಪುಟಿನ್ ಕಂಗಾಲಾಗಿ ಹೋಗಿದ್ದಾರೆ. ಕೊರೋನಾ ಕಾಲದಂತೆ ಇಡೀ ಜಗತ್ತಿಗೆ ಸಮಸ್ಯೆ ಎದುರಾಗಿದೆ. ಮುಂದೇನು ಗತಿ ಅಂತ ಯುದ್ಧ ಮಾಡೋ ದೇಶಗಳಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಸಂಕಷ್ಟ ಕೊರೋನಾ ಕಾಲದ ಸ್ಥಿತಿ ಅಂತಿದೆ ಅಂತೇಳಿ ಪುಟಿನ್ ಹೇಳಿದ್ದಾರೆ. ಯುದ್ಧದ ಕಾರಣಕ್ಕೋಸ್ಕರ ವಿವಿಧ ಕಂಪನಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಸಾಕು, ಯುದ್ಧ ನಿಲ್ಲಿಸಿ ಅಂತೇಳಿ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಬೇಡಿಕೊಳ್ತಿದ್ದಾರೆ, ಮನವಿ ಮಾಡಿಕೊಳ್ತಾ ಇದ್ದಾರೆ. ಕಾದ್ ನೋಡಬೇಕು ಯಾವತ್ತು ನಿಲ್ಲೋದು. ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಜಗತ್ತನ್ನು ಬಾಧಿಸ್ತಾ ಇದೆ. ಇವತ್ತು ಪಾಕಿಸ್ತಾನ ಕೂಡ ಒಂದು ರೀತಿಯಲ್ಲಿ ಹಲವು ದೇಶಗಳು ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲ ಬೆಲೆಗಳನ್ನು ಕೂಡ ಹೆಚ್ಚಿಸ್ತಾ ಇದೆ. ಆದರೆ ಭಾರತದಲ್ಲಿ ಅಂತಹ ಬೆಲೆ ಏರಿಕೆಯನ್ನು ಸರ್ಕಾರ ಮಾಡಿಲ್ಲ, ಮುಂದೆಯೂ ಕೂಡ ಬೆಲೆ ಏರಿಕೆಯನ್ನು ಮಾಡೋದಿಲ್ಲ ಅಂತೇಳಿ ಪ್ರಧಾನಿ ಮೋದಿಯವರು ದೇಶಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸುಳ್ಳಿನ ಸುದ್ದಿಯನ್ನು ಹಬ್ಬಿಸ್ತಾ ಇರುವಂಥ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ನೋಡಿ, राजनीति के लिए गलत बयानबाजी करने वाले राजनीतिक बहस में तो कुछ नंबर पा लेंगे, लेकिन देश को नुकसान पहुंचाने वाली हरकतों को देश की जनता कभी माफ नहीं करती। कोरोना के महासंकट के दौरान भी कुछ लोगों ने अफवाहें फैलाई, वैक्सीन को लेकर झूठ बोले ताकि सरकार का काम मुश्किल हो, देश को नुकसान हो। परिणाम क्या हुआ? जनता ने चुनावों के दौरान ऐसी राजनीति को नकार दिया, ठुकरा दिया. ವಿಚಾರಗಳಿದೆ. 150 ರೂಪಾಯಿ ಪೆಟ್ರೋಲ್ ರೇಟ್ ಆಗುತ್ತಾ? ಯಾಕೆ ಅಂತಂದರೆ ಇವತ್ತು ರಷ್ಯಾದ ಪುಟಿನ್ ಒಂದು ಶಾಕಿಂಗ್ ವಿಚಾರವನ್ನು ಕೊಡ್ತಿದ್ದಾರೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂಥ ವಿಚಾರ ವಿಶ್ವದ ತೈಲ ಮಾರುಕಟ್ಟೆಯಲ್ಲಿ. ಯಾಕೆ ಅಂದರೆ ರಷ್ಯಾ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಇವತ್ತು ವಿಶ್ವಕ್ಕೆ ಇಂಧನ ಕಂಟಕ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಯುದ್ಧದಿಂದ ತೈಲ ದರ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಹೆಚ್ಚಾಗೋಗಿದೆ. ಒಂದು ಬ್ಯಾರೆಲ್ ರೇಟ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದೀಗ ಆ ಗಾಯದ ಮೇಲೆ ರಷ್ಯಾದ ಪುಟಿನ್ ಕೂಡ ಬರೆಯನ್ನು ಎಳೆದ್ಬಿಟ್ಟಿದ್ದಾರೆ. ರಷ್ಯಾ ತೈಲ ಸಂಸ್ಕರಣಾಗಾರದ ಮೇಲೆ ಉಕ್ರೇನ್ ದಾಳಿನ ಮಾಡಿತ್ತು 2025ರಲ್ಲಿ. ಆಗ ಗ್ಯಾಸೋಲಿನ್ ಕೊರತೆ ಉಂಟಾಗಿತ್ತು. ಈ ಬಾರಿ ಕೊರತೆ ಆಗದಂತೆ ಪುಟಿನ್ ನೋಡ್ಕೊಳ್ತಾ ಇದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ರಫ್ತನ್ನು ಮಾಡೋದನ್ನು ನಿಷೇಧವನ್ನು ಮಾಡಿದ್ದಾರೆ. ಆದರೆ ಕಚ್ಚಾ ತೈಲ ಪೂರೈಕೆಗೆ ಯಾವುದೇ ರೀತಿಯಂಥ ನಿರ್ಬಂಧವನ್ನು ವಿಧಿಸಿಲ್ಲ. ಜಾಗತಿಕ ಮಾರುಕಟ್ಟೆಗೆ ಕಚ್ಚಾ ತೈಲ ಹರಿವು ಮುಂದುವರಿಯುತ್ತೆ. ಆದರೆ ಸಂಸ್ಕರಿತ ಪೆಟ್ರೋಲ್ ಲಭ್ಯತೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆಯಂತೆ. ಇದರಿಂದಾಗಿ 150 ರೂಪಾಯಿ ಅಲ್ಲ, ಇನ್ನೂ ಜಾಸ್ತಿ ಆಗ್ಬೋದು. ತೈಲ ದರ $200ಗೆ ಏರಿಕೆ ಆಗುವಂಥ ನಿರೀಕ್ಷೆ ಇದೆ. $200 ತಲುಪಿದ್ರೆ ತೈಲ ದರ ಏರಿಕೆ ಫಿಕ್ಸ್, ಬರೆದಿಟ್ಕೊಂಬಿಡಿ. ಆಗ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಇವತ್ತೇನು ಹೇಳಿದ್ದೀನಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವಂಥ ಯುದ್ಧ ಇದೆಯಲ್ಲ, ಎಲ್ಲ ದೇಶಗಳು ಕೂಡ ತಮ್ಮ ತಮ್ಮ ದೇಶದ ಹಿತಾಸಕ್ತಿಗೋಸ್ಕರ ಅವ್ರು ಏನೇನು ಬೇಕೋ ಸೇಫ್ಟಿ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ರಷ್ಯಾ ಈಗ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ವಿಚಾರವನ್ನು ಕೊಟ್ಟಿರೋದು, ರಫ್ತನ್ನು ಸ್ಟಾಪ್ ಮಾಡೋದು. ಆಗ $200 ಹೋಗುತ್ತೆ. ಪೆಟ್ರೋಲ್ ರೇಟ್ ಆಟೋಮೆಟಿಕ್ಕಾಗಿ, ಡೀಸೆಲ್ ರೇಟ್ ಆಟೋಮೆಟಿಕ್ಕಾಗಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿ ಗಮನ. ಇರಾನ್ ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಇರಾನ್ನ ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇದರ ಮಧ್ಯೆ ಭಾರತಕ್ಕೆ ಮತ್ತಷ್ಟು ಸಿಹಿ ಸುದ್ದಿ ಸಿಕ್ಕಿದೆ. ನೋಡಿ,
ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧ 29ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಜಾಗತಿಕ ಆತಂಕವನ್ನ ದೂರ ಮಾಡಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ, ಶಾಂತಿ ಮಂತ್ರ ಪಠಿಸುತ್ತಿದ್ದಾರೆ. ಆದರೆ ದೊಡ್ಡಣ್ಣನ ಪ್ರಯತ್ನಗಳಿಗೆ ಇಸ್ರೇಲ್ ಸೊಪ್ಪು ಹಾಕ್ತಿಲ್ಲ. ಇರಾನ್ ಮೇಲೆ ಪದೇ ಪದೇ ದಾಳಿ ಮಾಡುತ್ತಲೇ ಇದೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ ಇಸ್ರೇಲ್ ದಾಳಿ, ಆದರೂ ಡೋಂಟ್ ಕೇರ್ ಎನ್ನುತ್ತಿದೆ ಇರಾನ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡಿದೆ. ಇಸ್ರೇಲ್ ಅಕ್ಷರಶಃ ಇರಾನ್ ಅನ್ನ ಧ್ವಂಸ ಮಾಡ್ತಿದೆ. ಕೆಲವು ಗಂಟೆಯಲ್ಲಿ 100ಕ್ಕೂ ಹೆಚ್ಚು ಟಾರ್ಗೆಟ್ ಮೇಲೆ ದಾಳಿ ಮಾಡಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಇದೀಗ ಇರಾನ್ ಜಲ ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ ಅಣ್ವಸ್ತ್ರ ಶಕ್ತಿ ಮುಗಿಸಲು ಇಸ್ರೇಲ್ ಪಣ ತೊಟ್ಟಿದೆ. ಪರಮಾಣು ಬಾಂಬ್ ತಯಾರಿಸಲು ಬೇಕಾದ ಯುರೇನಿಯಂ ಸಂಸ್ಕರಿಸಬಲ್ಲ ಅಣು ರಿಯಾಕ್ಟರ್ ಮೇಲೆ ದಾಳಿ ಮಾಡಿದೆ. ಆದರೆ ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಸೇಫ್ ಎಂದು ಇರಾನ್ ಹೇಳಿದೆ. ಕರಗುತ್ತ ಎಲ್ಪಿಜಿ ಬಿಕ್ಕಟ್ಟಿನ ಮಹಾಕಾರ್ಮೋಡ. ಮಧ್ಯಪ್ರಾಚ್ಯದ ಯುದ್ಧದ ಮಧ್ಯೆ ಜಗ್ವಸಂತ್ ಹಡಗು ಗುಜರಾತ್ಗೆ 47,000 ಟನ್ ಎಲ್ಪಿಜಿ ತಂದಿದೆ. 45,000 ಟನ್ ಎಲ್ಪಿಜಿ ಬಂದಿದ್ದು ಮತ್ತೊಂದು ಹಡಗು ಮಂಗಳೂರಿಗೆ ಬರ್ತಿದೆ. ಭಾರತದ ತೈಲ ರಾಜತಾಂತ್ರಿಕತೆಗೆ ಇನ್ನೊಂದು ಗೆಲುವು. ಭಾರತದ ಮತ್ತೆರಡು ಪೆಟ್ರೋಲಿಯಂ ಟ್ಯಾಂಕರ್ ಹಾರ್ಮುಜ್ ದಾಟ್ತಿದೆ. ಆ ಹಡಗುಗಳಿಗೆ ಎಸ್ಕೋರ್ಟ್ ಮಾಡಲು ಭಾರತೀಯ ನೇವಿ ಸಜ್ಜಾಗಿದೆ. 4 ವಾರ್ಶಿಪ್ಗಳ ಜೊತೆ ಓಮನ್ ಕೊಲ್ಲಿಯಲ್ಲಿ ನೇವಿ ನಿಂತಿದೆ. ಇರಾನ್ ಜೊತೆಗೂ ನಿರಂತರ ಸಂಪರ್ಕ ಸಾಧಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಜಗತ್ತಿಗೆ ತೈಲ ಸಂಕಷ್ಟವನ್ನು ತಂದಿಟ್ಟಿದ್ದು ಯಾವುದು ಅಂತಂದರೆ ಈ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಭಾರಿ ಸಮಸ್ಯೆ ಎದುರಾಗಿರೋದು ಇವತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ 4 ಲೀಟರ್ ಪೆಟ್ರೋಲ್ ಕೂಡಿಟ್ಟಿದ್ದಂಥ ವ್ಯಕ್ತಿ 21 ದಿನಗಳ ಕಾಲ ಆತನಿಗೆ ಜೈಲು ಶಿಕ್ಷೆ ಆಗಿದೆ. ಅವನೇನು ಮಾಡ್ತಾನೆ ಪಾಪ? ಎಲ್ಲೋ ಪೆಟ್ರೋಲ್ ಸಿಕ್ತು ಅಂತ ತಗೊಂಬಂದು ಕೂಡಿಟ್ಕೊಂಡಿದ್ದ. ಅಷ್ಟಕ್ಕೆ ಅವನಿಗೆ 21 ದಿನ ಜೈಲು ಶಿಕ್ಷೆ ಶ್ರೀಲಂಕಾದಲ್ಲಿ. ಅಷ್ಟೇ ಅಲ್ಲ, 1,500 ಶ್ರೀಲಂಕಾ ರೂಪಾಯಿ ದಂಡವನ್ನು ವಿಧಿಸಿರೋದು. ಲಂಕಾದಲ್ಲಿ ಒಂದು ಕಾರ್ಗೆ 15 ಲೀಟರ್ ಅಷ್ಟೇ ಹಾಕೋದು ಪೆಟ್ರೋಲ್. ಬಸ್ಗಳಿಗೆ ವಾರಕ್ಕೆ 60 ಲೀಟರ್ ಅಷ್ಟೇ ಡೀಸೆಲ್ ಕೊಡೋದು. ಇವತ್ತು ಒಂದು ದಿನಕ್ಕೆ ಅಷ್ಟು ಬೇಕು ನಮಗೆ. 15 ಲೀಟ್ರ್ ದಿನಕ್ಕೆ ಬೇಕು, 60 ಲೀಟ್ರು ಬಸ್ಗೆ ಒಂದು ದಿನಕ್ಕೆ ಬೇಕು. ಅದು ಸಾಲಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ, ಸರ್ಕಾರಿ ಇಲಾಖೆಗಳಿಗೆ ಇಂಧನ ಹಂಚಿಕೆ ಕಡಿತ ಮಾಡಿರೋದು. ವಿಯೆಟ್ನಾಂ, ಫಿಲಿಪೈನ್ಸ್ನಲ್ಲಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ವಿಧಿಸಿದೆ. ನ್ಯೂಜಿಲೆಂಡ್ನಲ್ಲಿ 1970ರಂತೆ ಕಾರು ರಹಿತ ದಿನ ಯೋಜನೆಯನ್ನು ಜಾರಿ ಮಾಡಿದೆ. ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆದಾಗ ತಿಂಗಳಲ್ಲಿ ಯಾವುದೋ ಒಂದು ಡೇಟಲ್ಲಿ ವೆಹಿಕಲ್ಗಳನ್ನು ಯಾರೂ ತರೋಂಗಿರಲಿಲ್ಲ. ಅದು 1970ರಲ್ಲೇ ನ್ಯೂಜಿಲೆಂಡ್ನಲ್ಲಿ ಕಾರು ರಹಿತ ದಿನ ಅಂತೇಳಿ ಮಾಡಿದರು. ಈಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇರೋದನ್ನು ನೋಡಿಕೊಂಡು ಬಳಸಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಕಾಲದಲ್ಲಿದ್ದೀವಿ. ಇವತ್ತು ನಾವು ಉಳಿಸಿದ್ರೇ ನಾಳೆ ಅದನ್ನು ಬಳಸೋದಕ್ಕಾಗೋದು. ಅಂತೇಳಿ ಮೊಂಡುತನ ಮಾಡಿ ಇರೋದನ್ನು ಖಾಲಿ ಮಾಡಿಕೊಂಡ್ರೆ ಮನೆ ಕೂತ್ಕೋಬೇಕಷ್ಟೆ. ಮುಂದಿನ ಸುದ್ದಿ ಗಮನ ಕೊಡ. ದೇಶದಲ್ಲಿ ಸಿಲಿಂಡರ್ ಬಿಕ್ಕಟ್ಟು ಜೋರಾಗಿದೆ. ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಈಗಲೂ ಕ್ಯೂ ನಿಲ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಸೌದೆ ಬಳಸಲಾಗ್ತದೆ. ಆದ್ದರಿಂದ ಸೌದೆ ಬೆಲೆ ಆಟೋಮೆಟಿಕ್ ಆಗಿ ಏರಿಕೆ ಆಗಿದೆ. ಕರ್ನಾಟಕದಲ್ಲಿ ಹೆಚ್ಚಾಯಿತು ಸಿಲಿಂಡರ್ ಸಮಸ್ಯೆ. ಗ್ಯಾಸ್ ಬಿಟ್ಟು ಸೌದೆ ಮೊರೆ ಹೋದ ಹೋಟೆಲ್ಗಳು. ರಾಜ್ಯದಲ್ಲಿ ಎದುರಾಗಿರುವಂತಹ ಎಲ್ಪಿಜಿ ಸಿಲಿಂಡರ್ ಬಿಕ್ಕಟ್ಟು ಹೋಟೆಲ್ ಉದ್ಯಮವನ್ನ ಹೈರಾಣಾಗಿಸಿದೆ. ಹಾವೇರಿ ಭಾಗದ ಫೇಮಸ್ ಡಾಬಾಗಳು ಸೌದೆ ಒಲೆ ಮೊರೆ ಹೋಗ್ತಿವೆ.
ಸೌದೆ ಒಲೆಯನ್ನ ಬಳಸಿ ಬಿಸಿ ಬಿಸಿ ಬಿರಿಯಾನಿ ತಯಾರು ಮಾಡ್ತಿವೆ. ನೋಡ್ತಿರೋ ಹಾಗೆ ಈ ಡೆಲ್ಲಿ ದರ್ಬಾರ್ನಲ್ಲಿ ಕುಷ್ಕಾ ಮತ್ತು ಚಿಕನ್ ಬಿರಿಯಾನಿ ಅಂದರೆ ಬಹುತೇಕವಾಗಿ ಸ್ಪೆಷಲ್ ಅಂತ ಹೇಳ್ಬೋದು. ಈ ಊಟ ಮಾಡಲಿಕ್ಕಾಗಿ ಈ ಒಂದು ಹೋಟೆಲ್ಗೆ ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಊಟ ಮಾಡುವಂಥ ಒಂದು ಡಾಬಾ ಇದು ಡೆಲ್ಲಿ ದರ್ಬಾರು. ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಡುಗೆ ಭಟ್ರು ಈ ಒಂದು ಅಡುಗೆಯನ್ನು ಮಾಡಲಿಕ್ಕೆ ಬಹುತೇಕವಾಗಿ ಒಲೆಗಳನ್ನೇ ಬಳಕೆ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಡುಗೆಗಳನ್ನ ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಸಿಲಿಂಡರ್ಗಳು ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ಗಳು ಬಳಕೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಸೌದೆ ಮೇಲೆ ಅಡುಗೆ ಮಾಡ್ತಿದ್ದಾರೆ. ಹೋಟೆಲ್ನವರ ಸಮಸ್ಯೆಯನ್ನು ಬಗೆಹರಿಸಿ ಇದು 20-25 ದಿನ ಆಯ್ತು ಸರ್. ಇದು ಆಗಾಗಚ್ಚಿ ಭಾಳ ಪ್ರಾಬ್ಲಮ್ ಆಗ್ತೈತಿ, ಭಾಳ ಕಷ್ಟ ಐತ್ರಿ ಅಡುಗೆ ಮಾಡೋದಂತೂ. ಏನು ಕಸ್ಟಮರ್ಗೆ ಏನು ಊಟ ಸರಿಯಾಗಿಲ್ಲ, ಏನು ಇದು ವ್ಯಾಲ್ಯೂಬಲ್ ಇದೆಯಲ್ಲ ಅದು ಅಷ್ಟೇ ಕೊಡ್ತಾ ಇದ್ದೀವಿ ನಾವು. ಈಗ ಪ್ರಮುಖವಾಗಿ ನಿಮ್ಮ ಹೋಟೆಲಲ್ಲಿ ಬಿರಿಯಾನಿನೇ ಸ್ಪೆಷಲ್ ಜನ ತಿಂತಾರೆ. ಈಗ ಬಿರಿಯಾನಿ ಒಲೆ ಮೇಲೆ ಮಾಡ್ತಿದ್ರಿ, ಏನು ಹೇಳ್ತಾರೆ ಜನ? ಅದೇ ಒಲೆ ಮೇಲೆ ಮಾಡ್ತಾಯಿದ್ದೀವಿ, ಅದೇ ಬಿರಿಯಾನಿ ನಡೀತಾ ಇದೆ ಸರ. ಬಿರಿಯಾನಿ ಒಂದು ಮಾಡ್ತಾಯಿದ್ದೀವಿ, ವ್ಯಾಲ್ಯೂಬಲ್ ಏನಿದೆಯಲ್ಲ ಅದಷ್ಟು ಮಾಡ್ತಾಯಿದ್ದೀವಿ. ಸೌದೆಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್. ಕೊಡಗು ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಎದುರಾಗಿದ್ದು ಹೋಟೆಲ್ಗಳು ಸೌದೆಗಳ ಮೊರೆ ಹೋಗ್ತಿವೆ. ಇದರಿಂದ ಸೌದೆಗೆ ಡಿಮ್ಯಾಂಡ್ ಹೆಚ್ಚಿದೆ. ಇಂಡಕ್ಷನ್ ಸ್ಟವ್ಗೂ ಕೂಡ ಭಾರಿ ಬೇಡಿಕೆ ಬಂದಿದೆ. ಸಿಲಿಂಡರ್ ಪಡೆಯಲು ಕ್ಯೂ ನಿಂತ ಜನರು. ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ ಸಿಗದೆ ಜನರು ಪರದಾಡಿದ್ದಾರೆ. ನಗರದ ಫಿಲ್ಟರ್ ಬೆಡ್ ಬಡಾವಣೆಯಲ್ಲಿ ಕೆಲಸ ಕಾರ್ಯವನ್ನು ಬಿಟ್ಟು ಜನರು ಕ್ಯೂ ನಿಂತಿದ್ರು. 20 ತಾರೀಕು ಬುಕ್ ಮಾಡಿದ್ರೆ ಕೊಡ್ತಾರಂತ, ಆಮೇಲೆ ಬುಕ್ ಮಾಡಿದ್ರೆ ಕೊಡಲ್ಲ ಅಂತ. ಯಾವಾಗ ಬಂದ್ರಿ? ಮುಂಜಾನೆ ಬಂದು ಕುಂತಿದ್ದೇವ್ರಿ. 2-3 ದಿನ ಆಯ್ತು ಪಾಳೆ ಹಚ್ಚಲಾತಿದ್ದೇವೆ, ಮನೆಗೆ ಹೋಲಾತಿದ್ದೇವೆ. ಸಿಲಿಂಡರ್ ಸಿಕ್ಕಲ್ಲಾಗ್ಯದ. ಬಾಡಿಗೆ ಮನೆ ಅದ, ಒಲಿ ಮಾಡಿ ಕೊಡಲ್ಲಾಗ್ಯಾರ. ಅದ್ರ ಮೇಲೆ ಮಾಡಿ ತಿನ್ಬೇಕು ನಾವು ಮಕ್ಕಳ ಮರ್ಗ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದ ತಾಯಿ. ಆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡ ಎತ್ಕೊಂಡು ಬಂದು ಅಲ್ಲಿ ಇರುವಂಥ ತಾಯಿಯಂದಿರು ತಮ್ಮ ಮಗುವನ್ನು ಏನು ಮಡಿಲಲ್ಲಿ ಮಲಗಿಸ್ಕೊಂಡು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ನಾನು ನೇರವಾಗಿ ಆ ಹೆಣ್ಮಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕೆ ಬಂದಿರಮ್ಮ ಇಲ್ಲಿ, ಎಷ್ಟೊತ್ತಾಯ್ತು ಅಂತ? ಬೆಳಗ್ಗೆ 8 ಗಂಟೆಯಿಂದ ಬಂದು ಕುಂತೀನಿ. 2 ಮಕ್ಕಳನ್ನ ಕರ್ಕೊಂಡು ಗ್ಯಾಸ್ ಸಿಲಿಂಡರ್ಗಂತ. ಗ್ಯಾಸ್ 20 ತಾರೀಕು ಒಳಗೆ ಬುಕ್ ಆಗಿದ್ದವ್ರಿಗೆ ಅಷ್ಟೇ ಕೊಡ್ತಾರಂತ. ಈಗ ನೋಡ್ಬೇಕು ಏನು ಮಾಡ್ತಾರೇನು. ಗ್ಯಾಸ್ ಏಜೆನ್ಸಿ ಮುಂದೆ ಜನರ ಉದ್ದುದ್ದ ಸಾಲು. ಸರ್ಕಾರದ ನಿರಂತರ ಮನವಿಗೂ ಜನ ಕಿವಿಗೊಡುತ್ತಿಲ್ಲ. ಪ್ಯಾನಿಕ್ ಆಗಿ ಸಿಲಿಂಡರ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಸಿಲಿಂಡರ್ ಬೇಡಿಕೆ 10 ಪಟ್ಟು ಏರಿಕೆ ಕಂಡಿದೆ. ಮೊದಲು ತಿಂಗಳಿಗೆ 1500 ಸಿಲಿಂಡರ್ ಬುಕ್ಕಿಂಗ್ ಇತ್ತು. ಈಗ 9,000ದಿಂದ 10,000 ಬುಕ್ಕಿಂಗ್ ಬರ್ತಾ ಇದೆಯಂತೆ. ಮೊದಲೆಲ್ಲ ಆನ್ ಆನ್ ಎವರೇಜ್ 1,500ರಿಂದ 2,000 ತನಕ ಬುಕ್ಕಿಂಗ್ ಇರುತ್ತೆ ರೀ. ಈಗ ಆಲ್ಮೋಸ್ಟ್ ಆಲ್ ಆಫ್ ಎ ಸಡನ್ ಸಿಗುತ್ತೋ ಇಲ್ಲೋ ಅಂತೇಳಿ ಜನ ಏನು ಮಾಡ್ತಾ ಇದ್ದಾರೆ ರೀ, ಒಮ್ಮೆ 8,500 9,000 ತನಕ ಬುಕ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಒಟ್ಟು ಫುಲ್ ಪ್ಯಾನಿಕ್ ಆಗಿ ಬುಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಮಾಲ್ ಬರ್ತಾ ಇದೆ ಸರ್, ಎಲ್ಲ ರೆಗ್ಯುಲರ್ ಆಗಿ ಬರ್ತಾ ಇದೆ. ಯಾರು ಪ್ಯಾನಿಕ್ ಆಗಬೇಡ್ರಿ, ಎಲ್ಲರಿಗೂ ಸಿಗ್ತದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಟ್ರಾವೆಲ್ಸ್ ಮಾಲೀಕರಿಗೂ ತಟ್ಟಿದ ಕೊಲ್ಲಿ ಕದನದ ಬಿಸಿ. ಪ್ರವಾಸಿಗರು ಇಲ್ಲದೆ ವಾಹನಗಳು ನಿಂತಲೇ ನಿಂತಿವೆ. ಸುಮಾರು 2,000 ವಾಹನ ಮಾಲೀಕರಿಗೆ ಸಂಕಷ್ಟ ಎದುರಾಗಿದ್ದು 70% ವ್ಯಾಪಾರ ಬಿದ್ದಿದ್ದು. ಇಎಂಐಗೂ ಕಾಸಿಲ್ಲ ಅಂತ ವಾಹನ ಮಾಲೀಕರು ಅಳಲು ತೋಡಿಕೊಂಡ್ರು. ಸಾಧಾರಣ ಬೆಂಗಳೂರು ನಗರಕ್ಕೆ ಬರುವಂಥ ಪ್ರಯಾಣಿಕರು, ಫ್ಲೈಟ್ ಪ್ರಯಾಣಿಕರು 50% ಪ್ರವಾಸಿಗಳು ಕಡಿಮೆ ಆಗಿದೆ. ಇದಲ್ಲದೆ ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರುವಂಥ ವಿಮಾನಗಳು ಪೂರ್ಣ ಸ್ಟಾಪ್ ಆಗಿತ್ತು. ಈಗ ಕಳೆದ ಒಂದು 7-8 ದಿವಸದಿಂದ ಕೆಲವು ಫ್ಲೈಟ್ಗಳು ಬರ್ತಾ ಇದೆ. ಎಲ್ಲ ಬಂದಾಗಿಬಿಟ್ಟಿದ್ದಾವ ಅಂತ ಪೂರ್ಣ ಬಂದೇ ಆಗೋಗಿತ್ತು. ಎಷ್ಟು ಲಾಸ್ ಆಗಿದೆ ಸರ್? ಅದು ಅಂತ ಸಂದರ್ಭದಲ್ಲಿ ನಮ್ಮದು ವೆಹಿಕಲ್ಗಳು ಟೋಟಲ್ ನಿಂತೋಗಿತ್ತು. ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಕೆಲವು ಲಾಸ್ ಆಗಿದೆ ಅಂತ ಸಾಧಾರಣ 70% ಬಿಸ್ನೆಸ್ ಸ್ಟಾಪ್ ಆಗಿದೆ ನಮ್ಮದು. ಆನೆ ಬಿಡಾರಕ್ಕೂ ತಟ್ಟಿದ ಸಿಲಿಂಡರ್ ಕೊರತೆ. ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರಕ್ಕೂ ಕೂಡ ಕೊಲ್ಲಿ ಕದನದ ಬಿಸಿ ತಟ್ಟಿದೆ. ಆನೆಗಳಿಗೆ ಆಹಾರ ಬೇಯಿಸಲು ಸೌದೆ ಒಲೆ ಬಳಸಲಾಗ್ತಾ ಇದೆ. ಆನೆಗಳಿಗೆ ಪ್ರತಿನಿತ್ಯ ಮುದ್ದೆಯನ್ನ ತಯಾರಿಸಿ ನೀಡ್ತಾ ಇದ್ರು. ಈಗ ಮುದ್ದೆ ಮಾಡಲು ಸೌದೆಯನ್ನು ಬಳಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೇನಾದರೂ ಮಾಡಲಿ, ಇಡೀ ವಿಶ್ವದಲ್ಲೇ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರಾ, ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರಾ, ಮಾಡಿಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ, ನಾವು ಮಾಡೋದಿಲ್ಲ ಅಂತೇಳಿ ಮೋದಿಯವರು ದೇಶದ ಜನರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಜಗತ್ತಿನ ವಿವಿಧ ದೇಶಗಳಲ್ಲಿ ಇವತ್ತು ತೈಲ ದರ ಹೆಚ್ಚಾಗ್ತಾ ಇದೆ, ಆದರೆ ದೇಶಕ್ಕೆ ಸಿಹಿ ಸುದ್ದಿ ಕೊಟ್ಟಿರೋದು ಅದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಮಾಡಿದ್ದಾರೆ. 20%. 20% ಸುಂಕವನ್ನು ಇಳಿಸಿದ್ದಾರೆ, ಟ್ಯಾಕ್ಸ್. ಸದ್ಯಕ್ಕೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗೋದಿಲ್ಲ. ಅಂದರೆ
ನೀವೇನು ಟ್ಯಾಕ್ಸ್ ಕಟ್ತಾ ಇರಲ್ಲ, ರೇಟ್ ಜಾಸ್ತಿ ಆದರೂ ಕೂಡ, ಅಂದರೆ ಸಿಂಪಲಾಗಿ ಹೇಳ್ತೀನಿ ಕಡೆ, 1 ಲೀಟ್ರು 100 ರೂಪಾಯಿ ಇರುತ್ತೆ. 80 ರೂಪಾಯಿ ನೀವು ಕೊಡೋದು, 20 ರೂಪಾಯಿ ಟ್ಯಾಕ್ಸ್ ಕಟ್ತೀರಾ ಅಂತ ಇಟ್ಕೊಳ್ಳಿ, 100 ರೂಪಾಯಿ ಆಯಿತು. ಒಂದು ವೇಳೆ ರೇಟ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಆ 20 ರೂಪಾಯಿ 120 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ, ಆಗ ಅಲ್ಲಿ ಕಡಿಮೆ ಮಾಡಿರುತ್ತಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಯುದ್ಧದ ಲೀಟರ್ ತೈಲದಿಂದ ಕಂಪನಿಗಳಿಗೆ 30 ರೂಪಾಯಿ ನಷ್ಟ ಆಗ್ತಾ ಇದೆ. ತೈಲ ದರ ಹೆಚ್ಚಿಸಲೇಬೇಕು ಅಂತ ತೈಲ ಕಂಪನಿಗಳು ಹೇಳ್ತಾ ಇದೆ. ಆಯಿತು, ಜನರಿಗೆ ಸಮಸ್ಯೆ ಆಗಬಾರ್ದು, ಏನು ಮಾಡ್ಬೋದು? ಅಬಕಾರಿ ಸುಂಕವನ್ನು ಕಡಿತ ಮಾಡಿದೆ. ಸುಂಕ ಇಳಿಸಿದ್ರೂ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗೋದಿಲ್ಲ, ಜಾಸ್ತಿನೂ ಕೂಡ ಆಗೋದಿಲ್ಲ. ಈಗ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಮುಂದಿನ ಸುದ್ದಿ ಗಮನ. ಅಮೆರಿಕಕ್ಕೆ ಇರಾನ್ ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಇದೆ. ವಿಶ್ವದ ಅತಿ ದೊಡ್ಡ ವಿಮಾನ ವಾಹಕ ನೌಕೆಯ ಮೇಲೆ ದಾಳಿ ನಡೆದಿದೆ. ಆ ಕಹಿ ಸತ್ಯವನ್ನು ಡೊನಾಲ್ಡ್ ಟ್ರಂಪ್ ಅವರೇ ಒಪ್ಪಿಕೊಂಡಿದ್ದಾರೆ. ಕಂಡ ಕಡೆಯಿಂದ ಹೊಡೆಯುತ್ತಿದೆ ಇರಾನ್. ಪರ್ಷಿಯಾ ಏಟಿಗೆ ನಲುಗಿದ ವಿಶ್ವದ ದೊಡ್ಡಣ್ಣ. ಅಮೆರಿಕವನ್ನು ಇರಾನ್ ಹೆಂಗ್ ಹೊಡಿತಾ ಇದೆ ಅಂದ್ರೆ ಅಟ್ಟಾಡಿಸಿ ಹೊಡಿತಾ ಇದೆ. ವಿಶ್ವದ ಅತಿ ದೊಡ್ಡ ವಿಮಾನವಾಹಕ ನೌಕೆ ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಇರಾನ್ 17 ಕೋನಗಳಿಂದ ಹೊಡೆದಿದೆ ಅಂತ ಡೊನಾಲ್ಡ್ ಟ್ರಂಪ್ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ. ಇರಾನ್ ದಾಳಿಯ ಬೆನ್ನಲ್ಲೇ ಜೆರಾಲ್ಡ್ ಆರ್ ಫೋರ್ಡ್ ವಿಮಾನವಾಹಕ ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆದ್ದರಿಂದ ರಿಪೇರಿ ಕಾರ್ಯ ನಡೀತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We knew there was a problem when we noticed at 1 o'clock in the morning, every 32 seconds, another airplane, a very fast plane, was coming off the deck of an aircraft carrier. That's actually the biggest aircraft carrier in the world. And every 32 seconds, boom, boom, boom. And it was 1 o'clock in the morning, so we said, okay, I think we're in trouble. But they were ready for us, Johnny. And we were ready. He said we were ready. And then they hit us, and they came from 17 different angles. They were here, they were there. We ran for our lives. It was over. ಯುದ್ಧದ ಮಧ್ಯೆ ಎಚ್ಚರಗೊಂಡ ಖಮೇನಿಯ ಸಿಂಹ ಯಜಮಾನನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಸಿದ್ಧ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಖಮೇನಿ ಸಾವಿಗೆ ಅವರೇ ಸಾಕಿದ ಸಿಂಹವೊಂದು ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ. ಈಗ ಹೌತಿಗಳು ಉಪಕಾರ ಸ್ಮರಿಸಲು ಸಿದ್ಧರಾಗಿದ್ದಾರೆ. ಯಮನ್ನ ಇರಾನ್ ಮಿತ್ರ ಹೌತಿಗಳು ಸೌದಿ ಅರೇಬಿಯಾ ಮತ್ತು ಯುಎಇಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಹೌತಿ ಉಪಕಾರ ಸ್ಮರಣೆ. ಯಮೆನ್ ಹೌತಿ ಬಂಡುಕೋರರನ್ನ ಬೆಳೆಸಿದ್ದೇ ಇರಾನ್. ಖಮೇನಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಡಿಸಿದ್ರು. ಅದೇ ಕಾರಣಕ್ಕೆ ಇರಾನ್ ಪರ ಅಬ್ಬರಿಸಲು ಹೌತಿಗಳು ಸಜ್ಜಾಗಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಸೇರಿಕೊಳ್ಬೇಡಿ, ಮಿತ್ರಕೂಟವನ್ನ ಬೆಂಬಲಿಸಿದರೆ ನಾವು ಸುಮ್ಮನಿರೋದಿಲ್ಲ, ನಾವು ನೇರ ಮಿಲಿಟರಿ ಹಸ್ತಕ್ಷೇಪಕ್ಕೆ ಸಿದ್ಧರಿದ್ದೇವೆ ಅಂತ ಹೌತಿಗಳು ಗುಡುಗಿದ್ದಾರೆ. ಹೌತಿಯ ಎಚ್ಚರಿಕೆಯು ಸಂಘರ್ಷವನ್ನ ಮತ್ತಷ್ಟು ತೀವ್ರಗೊಳಿಸಲಿದೆ. ಅದರಲ್ಲೂ ಹೌತಿಗಳು ಸೌದಿ ಯುಎಇಯನ್ನ ಸತಾಯಿಸುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಶತಾಯಗತಾಯ ಅಮೆರಿಕದ ದೊಡ್ಡಣ್ಣ ಟ್ರಂಪ್ ಅವರಂತೂ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ, ಏನಾದರೂ ಮಾಡೇ ಮಾಡ್ತಾರೆ. ಇರಾನ್ ವಿರುದ್ಧ ದೊಡ್ಡ ಸಂಚನ್ನು ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಗ್ರೌಂಡ್ ಆಪರೇಷನನ್ನು ಮಾಡಬೇಕು ಅಂತ ಹೇಳಿ ಅಮೆರಿಕ ಸೇನೆ ಸಿದ್ಧವಾಗ್ತಾ ಇದೆ. 10,000 ಮರೀನ್ ಕಮಾಂಡೋಗಳನ್ನು ಇರಾನ್ಗೆ ಕಳಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. 10,000. ನಿಮಗೆ ಇಲ್ಲಿ ಮೇಲ್ಗಡೆ 10,000 ವರ್ಸಸ್ 10 ಲಕ್ಷ ಅಂತ ಹಾಕಿದೆಯಲ್ಲ, ಅದು ಏನು ಅಂತೇಳಿ ಹೇಳ್ತೀವಿ. ಈಗ 10,000ದ ಲೆಕ್ಕ ಸಿಕ್ತು. ಆ 10 ಲಕ್ಷದ ಲೆಕ್ಕ ಏನು ಅದನ್ನು ಹೇಳ್ತೀವಿ. ಸಂಸ್ಕರಿತ ಯುರೇನಿಯಂ ವಶಕ್ಕೆ ಅಮೆರಿಕ ಸೇನೆ ಪ್ಲಾನ್ ಅನ್ನು ಮಾಡಿರೋದು. ಈ ಯುದ್ಧ ಆರಂಭ ಆಗೋದಕ್ಕೆ ಕಾರಣ ಕೂಡ ಅದೇ. ಸಂಸ್ಕರಿತ ಯುರೇನಿಯಂ ಅನ್ನು ವಶಕ್ಕೆ ಪಡೆದುಕೊಳ್ಳೋದು ಅಮೆರಿಕದ ದೊಡ್ಡ ಪ್ಲಾನ್ ಆಗಿತ್ತು. ಎಲ್ಲೋ ಒಂದು ಕಡೆ ಇರಾನ್ ನಾವು ಒಂದು ಏಟು ಹೊಡೆದ್ರೆ ಬೆಚ್ಚಿ ಬಿದ್ದುಬಿಡುತ್ತೆ ಅಂದ್ಕೊಂಡಿದ್ರು, ಅದಾಗಲಿಲ್ಲ. ನೀವು ಒಂದು ಮಿಸೈಲ್ ಹಾರಿಸಿದ್ರೆ ನಾವು 10 ಮಿಸೈಲ್ ಹಾರಿಸ್ತೀವಿ ಅಂತೇಳಿ ಇರಾನ್ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಸೊ ಈಗೇನು ಮಾಡಿದ್ದಾರೆ, 10,000 ಮರೀನ್ ಕಮಾಂಡೋಗಳನ್ನು ಕಳಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇರುವಂಥ ಟ್ರಂಪ್ ಈಗ ಕಾರ್ಗ್ ದ್ವೀಪ ವಶಕ್ಕೆ ಪಡೆಯೋದಕ್ಕೆ ರಣತಂತ್ರವನ್ನು ಹೆಣೆಯಲಾಗಿದೆ.
ಡೊನಾಲ್ಡ್ ಟ್ರಂಪ್ ಅವರ ಆಜನ್ಮ ಕನಸು ಯಾವುದು ಅಂತಂದ್ರೆ ಕಾರ್ಗ್ ದ್ವೀಪವನ್ನ ಕೈವಶ ಮಾಡಿಕೊಳ್ಳೋದು. ಅಯಾತೊಲ್ಲಾ ಖಮೇನಿ ಆಗೋದಕ್ಕೆ ದೊಡ್ಡಣ್ಣನ ಪ್ಲಾನ್. ಆದರೆ ಟ್ರಂಪ್ ಈ ಪ್ಲಾನ್ ಜಾರಿ ಮಾಡೋದು ಸುಲಭ ಅಲ್ಲ. ಗ್ರೌಂಡ್ ವಾರ್ಗೂ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಇರಾನ್ ಸೇನೆ. ಹೌದಾ, ನೀವೇನು ಮಾಡ್ತೀರಾ? 10,000 ರೆಡಿ ಮಾಡ್ತೀರಾ? 10,000 ಕಮಾಂಡೋಗಳನ್ನು, ಮರೀನ್ ಕಮಾಂಡೋಗಳನ್ನು 10,000 ಜನರು ನೀವು ಕಳಿಸ್ಕೊಡ್ತೀರಾ? ತಲೆ ಕೆಡಿಸ್ಕೊಬಿಡಿ. ನಿಮಗೆ ಶಾಕಿಂಗ್ ವಿಚಾರವನ್ನು ಕೊಡ್ತೀವಿ. ನಾವು 10 ಲಕ್ಷ ನಾವು ರೆಡಿ ಮಾಡ್ತೀವಿ ಅಂಥೇಳಿ ಏಕಾಏಕಿ ಸೇನಾ ಭರ್ತಿಯನ್ನು ಆರಂಭ ಮಾಡಿಬಿಟ್ಟಿದೆ IRGC. 10 ಲಕ್ಷ ಯೋಧರ ಸೇನೆಯನ್ನು ಸಜ್ಜುಗೊಳಿಸೋದಕ್ಕೆ ಇರಾನ್ ಇವತ್ತು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ನೀವು 10,000 ಮಾಡಿದ್ರೆ ನಾವು 10 ಲಕ್ಷ, ನಿಮಗಿಂತ ಒಂದಲ್ಲ 100 ಪಟ್ಟು, 1 ಪಟ್ಟು ಅಥವಾ 10 ಪಟ್ಟು ಜಾಸ್ತಿ ಅಲ್ಲ, 100 ಪಟ್ಟು ನಾವು ಜಾಸ್ತಿ ಮಾಡ್ತೀವಿ ಅಂತೇಳಿ ಇವತ್ತು ಸೇನಾ ಭರ್ತಿಯನ್ನು ಶುರು ಮಾಡಿದೆ. ಆ ಮೂಲಕ ಅಮೆರಿಕಾಗೆ ಸರಿಯಾಗಿ ಟಕ್ಕರನ್ನು ಕೊಡ್ತಾ ಇದೆ ಇರಾನ್. ಇವರು ಹೆಂಗಾದರೂ ಬಡ್ದಾಡ್ಕೊಂಡು ಸಾಯಲಿ, ಆದರೆ ಅವರ ಬಡಿದಾಟದಲ್ಲಿ ಕೂಸು ಬಡವ ಆಯಿತು ಅನ್ನೋ ಹಾಗೆ ಇವತ್ತು ಜಗತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಇವ್ರು 10,000ನಾದರೂ ಕಳಿಸ್ಲಿ, 20,000ನಾದರೂ ಕಳಿಸ್ಲಿ, ಅವ್ರ ದೇಶಕ್ಕೆ ಸಮಸ್ಯೆ ಆಗಲಿ, ಇವ್ರ ದೇಶಕ್ಕೆ ಸಮಸ್ಯೆ ಆಗಲಿ, ಆದರೆ ಇವತ್ತು ಇಡೀ ವಿಶ್ವಕ್ಕೆ ಸಮಸ್ಯೆ ಮಾಡ್ತಾ ಇದ್ದಾರೆ. ಇವತ್ತು ಇವ್ರಿಗೆ ಇವರ ಪ್ರತಿಷ್ಠೆ, ಇವರ ಪ್ರಚಾರ ಇದು ಬಿಟ್ಟರೆ ಜಗತ್ತು ಏನಾಗ್ತಾ ಇದೆ ಅನ್ನೋದು ಇವ್ರಿಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಮಗೇನಾಗಬೇಕು, ನಾವು ಗೆಲ್ಬೇಕು, ಅಷ್ಟೇ ಬೇಕಿರೋದು. ಅದಕ್ಕೆ 10,000 ವರ್ಸಸ್ 10 ಲಕ್ಷ ಆಗ್ತಾ ಇದೆ. ಅಮೇರಿಕಾದ 10,000 ಮರೀನ್ ಕಮಾಂಡೋಗಳು ನಾವು ರೆಡಿ ಮಾಡಿ ಕಳಿಸ್ತೀವಿ ಅಂತಂದ್ರು. ನೀವೇನು ಕಳಿಸೋದಕ್ಕಿಂತ ಮುಂಚೆ ನಾವು 10 ಲಕ್ಷ ರೆಡಿ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಸೇನಾ ಭರ್ತಿ ಶುರು ಮಾಡಿಬಿಟ್ಟವ್ರೆ IRGC ಅವರು. ಇರಾನಲ್ಲಿ ಮನೆಗೊಂದ ಹೋಗಿ ಎಲ್ಲ ಸೇನೆಗೆ ಸೇರಿಕೊಳ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ನೇತಾನ್ಯಾಹು ನಡುವೆ ತಡರಾತ್ರಿಯ ಒಂದು ಫೋನ್ ಕರೆಯಲ್ಲಿ ಮಹಾ ಜಟಪಟಿ ನಡೆದಿದ್ದು ದೋಸ್ತಿ ಹಾಕಿದ ಡೆಡ್ಲಿ ಸ್ಕೆಚ್ಗೆ ಟ್ರಂಪ್ ಬಲಿಯಾದ್ರ ಎಂಬ ಅನುಮಾನ ದಟ್ಟವಾಗಿದೆ. ಅಮೆರಿಕದ ಈ ದಿಢೀರ್ ಕೋಪದ ಹಿಂದೆ ಭಯಾನಕ ರಹಸ್ಯ ಅಡಗಿದ್ಯಾ? ಏನಿರ್ಬೋದು ಬನ್ನಿ ನೋಡ್ಕೊಂಬೋಣ. ಒಡೆದ ಮನೆಯಾಯ್ತಾ ಅಮೆರಿಕ ಇಸ್ರೇಲ್ ಸಂಬಂಧ? ದೋಸ್ತಿ ಹಾಕಿದ ಸ್ಕೆಚ್ಗೆ ಬಲಿಯಾದ್ರ ಡೊನಾಲ್ಡ್ ಟ್ರಂಪ್. ಇರಾನ್ ಯುದ್ಧದ ನಡುವೆಯೇ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸಂಬಂಧದಲ್ಲಿ ಅಸಹಜ ಬಿರುಕು ಮೂಡ್ತಾ ಇದೆಯಂತೆ. ಅದಕ್ಕೆ ಕಾರಣವಾಗಿರೋದು ಇತ್ತೀಚೆಗೆ ನಡೆದಿರುವಂತಹ ಖಾಸಗಿ ದೂರವಾಣಿ ಸಂಭಾಷಣೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಡುವಿನ ಮಾತುಕತೆ ಎರಡೂ ರಾಷ್ಟ್ರಗಳ ನಡುವೆ ಇರುವಂತಹ ತಂತ್ರಜ್ಞಾನದ ಭಿನ್ನಾಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತೋರಿಸಿದೆ. ಫೋನ್ ಕರೆ ಸಾಮಾನ್ಯ ರಾಜತಾಂತ್ರಿಕ ಮಾತುಕತೆಯಷ್ಟೇ ಆಗಿರಲಿಲ್ಲ, ಬದಲಾಗಿ ವಾಗ್ವಾದಕ್ಕೆ ತಿರುಗಿತ್ತು. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಸುಲಭವಾಗಿ ಆಗುತ್ತೆ, ಆಂತರಿಕ ದಂಗೆ ಉಂಟಾಗಬಹುದು ಅಂತ ನೆತನ್ಯಾಹು ಹೇಳಿದರು. ಅದನ್ನ ಕೇಳಿದ ವ್ಯಾನ್ಸ್ ಅದೆಲ್ಲ ಆಗೋ ಮಾತಲ್ಲ ಎಂಬರ್ಥದಲ್ಲಿ ಮಾತನಾಡಿದ್ದಾರೆ. ಯುದ್ಧದ ಆರಂಭದಲ್ಲಿ ಬೆಂಜಮಿನ್ ನೆತನ್ಯಾಹು ಇರಾನ್ ಸರ್ಕಾರ ದುರ್ಬಲವಾಗಿದೆ ಅಂತ ಬಣ್ಣಿಸಿದ್ರು. ಸ್ವಲ್ಪ ಒತ್ತಡ ಹಾಕಿದ್ರೆ ಇರಾನ್ನಲ್ಲಿ ಕೈಗೊಂಬೆ ಸರ್ಕಾರ ತಂದು ಕೂರಿಸಬಹುದು ಅಂದಿದ್ರು. ಆದರೆ ವಾಸ್ತವ ಚಿತ್ರಣ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇರಾನ್ ನಿರೀಕ್ಷೆಗಿಂತ ಹೆಚ್ಚು ಬಲಿಷ್ಠವಾಗಿದ್ದು ಅಮೆರಿಕಕ್ಕೂ ಕೂಡ ದೊಡ್ಡ ನಷ್ಟ ಮಾಡಿದೆ. ಇನ್ನು ಪ್ರಾರಂಭದಲ್ಲಿ ಸೀಮಿತ ಕಾರ್ಯಾಚರಣೆಯಾಗಿ ಕಂಡಿದ್ದ ಈ ಯುದ್ಧ ಈಗ ದೀರ್ಘಕಾಲಿಕ ಯುದ್ಧವಾಗಿ ಬದಲಾಗಿದೆ. ಇದರಿಂದಾಗಿ ಅಮೆರಿಕ ಆಡಳಿತದ ಮೇಲೆ ರಾಜಕೀಯ ಒತ್ತಡವೂ ಕೂಡ ಹೆಚ್ಚುತ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಕಚ್ಚಾ ತೈಲ ವಿದೇಶದಿಂದಲೇ ಬರಬೇಕು, ಗ್ಯಾಸ್ ಕೂಡ ಅಷ್ಟೆ. ಕಚ್ಚಾ ತೈಲ ಮತ್ತು ಗ್ಯಾಸನ್ನು ಆಮದು ಮಾಡಿಕೊಳ್ತೀವಿ ನಾವು. 85% ನಾವೇನಿವತ್ತು ನಾವು ಬಳಸ್ತಾ ಇದ್ದೀವಲ್ಲ ನಮ್ಮ ದೇಶದಲ್ಲಿ, ಗ್ಯಾಸ್ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, 85% ನಾವು ಅದನ್ನು ಆಮದು ಮಾಡ್ಕೋತೀವಿ. ಅಂದರೆ ಬೇರೆ ದೇಶನ ನಾವು ತರಿಸ್ಕೋತೀವಿ, ಬೇರೆ ದೇಶದ ನಮಗೆ ರಫ್ತು ಮಾಡ್ತಾರೆ. ಅದರಲ್ಲಿ 50% LNGಯ ವಿದೇಶದಿಂದಲೇ ಬರೋದು. ಅತಿ ಹೆಚ್ಚು ಬರೋದು ಅಲ್ಲಿಂದ LNG. ಭಾರತ ಕೂಡ ಅಲ್ಲಿಂದನೇ ಜಾಸ್ತಿ ಖರೀದಿ ಕೂಡ ಮಾಡೋದು.
ಕತಾರ್ನಿಂದ ಅತಿ ಹೆಚ್ಚು LNGಯನ್ನು ಖರೀದಿ ಮಾಡೋದು ಭಾರತಕ್ಕೆ ಬೇಕಾಗುವಂಥ 60% LPG ಕೂಡ ವಿದೇಶದಿಂದನೇ ಬರೋದು. 90% LPG ಹಾರ್ಮೋಸನ್ನು ಹಾದು ಬರಬೇಕು ಭಾರತಕ್ಕೆ. LPG LNGಯನ್ನು ಕತಾರ್, ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇರೋದು. ಯುದ್ಧದ ಕಾರಣಕ್ಕೋಸ್ಕರ ಅಮೆರಿಕದಿಂದಲೂ ಕೂಡ LPG LNGಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕಚ್ಚಾ ತೈಲ ರಷ್ಯಾ, ಇರಾಕ್, ಸೌದಿ, UAE, ಅಮೆರಿಕದಿಂದ ಕೂಡ ಖರೀದಿ ಮಾಡ್ತಾ ಇರೋದು ಭಾರತಕ್ಕೆ ಪ್ರತಿನಿತ್ಯ 55 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಬೇಕೇ ಬೇಕು. ಆದರೆ ಯುದ್ಧದ ಕಾರಣಕ್ಕೋಸ್ಕರ ಭಾರತಕ್ಕೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿರುವಂಥ ಭಾರತ. ಮೋದಿ ಪ್ಲಾನ್ 41 ಏನು ಅಂತಂದರೆ ತೈಲ ಆಮದನ್ನು ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಒಂದು ಅಲ್ಲ 41 ಕಡೆಯಿಂದ ಆಮದನ್ನು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಮಧ್ಯವರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುವ ರಾಜತಾಂತ್ರಿಕ ಆಸೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ದಾಳಿ ಭೀತಿ. ಆದರೂ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸುತ್ತಂತೆ. ಬನ್ನಿ ಜಿನ್ನಾ ಲ್ಯಾಂಡ್ನ ಹೈಡ್ರಾಮಾವನ್ನು ನೋಡ್ಕೊಂಬರೋಣ. ಇರಾನ್ ಯುದ್ಧ ನಿಲ್ಲಿಸಲು ಪಾಕ್ ಹಪಾಹಪಿ. ಜಿನ್ನಾ ಲ್ಯಾಂಡ್ಗೆ ಅಫ್ಘಾನಿಸ್ತಾನದ್ದೇ ಟೆನ್ಷನ್. ಅಮೆರಿಕ ಇರಾನ್ ಉದ್ವಿಗ್ನತೆ ಹೆಚ್ಚುತ್ತಿರುವಾಗಲೇ ಶಾಂತಿ ಮಾತುಕತೆಗಳಿಗೆ ಆತಿಥ್ಯ ನೀಡಲು ಪಾಕಿಸ್ತಾನ ಸಜ್ಜಾಗಿದೆ. ಆದರೆ ಪಾಕ್ಗೆ ಪಶ್ಚಿಮ ಗಡಿಯಲ್ಲಿ ಅಫ್ಘಾನಿಸ್ತಾನದೊಂದಿಗೆ ಉಲ್ಬಣಗೊಳ್ತಾ ಇರುವಂತಹ ಸಂಘರ್ಷವು ದೊಡ್ಡ ಸವಾಲಾಗಿ ಎದುರಾಗಿದೆ. ಶಾಂತಿ ಮಾತುಕತೆಗೆ ಪಾಕಿಸ್ತಾನ ಸಿದ್ಧ. ಮಧ್ಯವರ್ತಿಯಾಗಿ ಪಾಕಿಸ್ತಾನ ಆಯ್ಕೆಯಾಗಬಹುದು. ಏಕೆಂದ್ರೆ ಅಮೆರಿಕ ಮತ್ತು ಇರಾನ್ ಎರಡರೊಂದಿಗಿನ ಸಂಬಂಧ, ಹಿಂದಿನ ರಾಜತಾಂತ್ರಿಕ ಮಧ್ಯವರ್ತಿಯಾದ ಅನುಭವ, ಭೌಗೋಳಿಕವಾಗಿ ಇರಾನ್ಗೆ ಹತ್ತಿರವಾಗಿರುವುದು ಪಾಕಿಸ್ತಾನವನ್ನ ಸಹಜ ಆಯ್ಕೆಯಾಗಿದೆ. ಅಫ್ಘಾನ್ ಜೊತೆಗಿನ ಸಂಘರ್ಷವೇ ದೊಡ್ಡ ಅಡ್ಡಿ. ಅಫ್ಘನ್ನರ ಜೊತೆಗಿನ ದಾಳಿಗಳು, ವಾಯು ದಾಳಿಗಳು, ಪ್ರತಿಕಾರಗಳು ಹೆಚ್ಚಾಗುತ್ತಿವೆ. ಈದ್ ವೇಳೆ ಘೋಷಿಸಿದ ತಾತ್ಕಾಲಿಕ ಕದನ ವಿರಾಮ ಮುಗಿದ ನಂತರ ಮತ್ತೆ ಯುದ್ಧ ಪ್ರಾರಂಭಗೊಂಡಿದೆ. ನಾಗರಿಕರ ಸಾವು ನೋವುಗಳು ವರದಿಯಾಗಿವೆ. ಇದು ಕೇವಲ ಸಣ್ಣ ಮಟ್ಟದ ಗಡಿ ವಿವಾದವಲ್ಲ, ಭದ್ರತಾ ಪರಿಸ್ಥಿತಿಯನ್ನ ಅಸ್ಥಿರಗೊಳಿಸುವ ದೊಡ್ಡ ಸಮಸ್ಯೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಶಾಂತಿ ಮಾತುಕತೆಗಳಿಗೆ ಸೂಕ್ತ ವೇದಿಕೆಯಾಗಬಹುದೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ರಾಜತಾಂತ್ರಿಕ ಮಾತುಕತೆಗಳಿಗೆ ಭದ್ರತೆ ಬೇಕು, ಆದರೆ ಪಾಕಿಸ್ತಾನಿಗಳೇ ಭದ್ರತೆ ಇಲ್ಲ. ವಿದೇಶಿ ಗಣ್ಯರಿಗೆ ಅದೇನ್ ಭದ್ರತೆ ಕೊಡ್ತಾರೋ ದೇವರೇ ಬಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು. IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ, ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ IPL ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು.
ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.